ಬಾವಿಯಲ್ಲಿ ಕಲ್ಲೆಸೆದಾಗ ಕಟ್ಟೆಗಳು ಒಂದು ಬಂಡೆ ಮೇಲೆ ನೀರು ಚೆಲ್ಲಿದಾಗ ಸಾವಲ್ಲ ಅದಕ್ಕೆ ಕಟ್ಟೆಗಳು ನೀರಿನಿಂದ ಹರಡುವ ಕಲ್ಲಡಿಗಳು ಒಂದು ದೇವಸ್ಥಾನ ಇಲ್ಲ ಮನೆ ನೀರಿನ ಇನ್ನೊಂದು ಕಲುಷಿತವಾದ ನೀರೆಲ್ಲ ಭಾರತದ ಹಲವು ರಾಜ್ಯಗಳಲ್ಲಿ ಮಾತ್ರ ನೀರಿನ ಕೊರತೆಯನ್ನು ಹೆಚ್ಚುವಾಗ ನಳವನ್ನು ಬಂದ್ ಮಾಡಬೇಕು, ಏಕೆಂದರೆ ನಮಗೆ ನೀರು ಕಲುಷಿತವಾಗುತ್ತವೆ. ಎರಡನೇದು, ನೀವು ಪಲ್ಯ ಮಾಡುವಾಗ ತರಕಾರಿಗಳನ್ನು ತೊಳೆಯಬೇಕು, ಏಕೆಂದರೆ ನೀವು ತೊಳಿತೀರ ಇಲ್ಲ ತರಕಾರಿಗಳನ್ನು? ಯಾಕೆ? ಎಲ್ಲಾದರೂ ಗಿಡ ಮರಗಳು ಕಾಣಿಸಿದ್ರೆ ಅವುಗಳಿಗೆ ನೀರು ಹಾಕಬೇಕು, ಏಕೆಂದರೆ ಅವು ನಮಗೆ ಹಣ್ಣುಗಳು ನೆರಳು ಸಿಗುತ್ತವೆ, ಮತ್ತು ಗಾಳಿ ಕೂಡ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ವಾಹನಗಳಿರ್ತಾವಲ್ಲ ಅವುಗಳು ಪೈಪ್ನಿಂದ ತೊಳಿತೀರಾ ಏನು ಬಕೆಟ್ನಿಂದ ತೊಳಿತೀರಾ? ಬಕೆಟ್ನಿಂದ ತೊಳಿತೀವಿ. ಹೌದು, ಪೈಪಿನಿಂದ ತೊಳೆಯಬಾರದು. ನಿಮ್ಮ ಉದ್ಯಾನವನದಲ್ಲಿ ಗಿಡ ಮರಗಳು ಬೆಳೆಸಬೇಕು, ಏಕೆಂದರೆ ಅವು ನಮಗೆ ವಿಶ್ರಾಂತಿ ಸಿಗುತ್ತವೆ. ಅವುಗಳಿಂದ ನೀವು ಪಾತ್ರೆ ತೊಳೆಯುವಾಗ ಜಾಸ್ತಿ ನೀರು ಉಪಯೋಗ ಮಾಡ್ತೀರಾ, ಕಡಿಮೆ ನೀರು ಉಪಯೋಗ ಮಾಡ್ತೀರಾ? ಜಾಸ್ತಿ ಉಪಯೋಗ ಮಾಡಬಾರದು. ನಾವು ಮನೆಯ ಮುಂದೆ ಗಿಡ ಮರಗಳು ಬೆಳೆಸಬೇಕು, ಅವುಗಳಿಂದ ನಮಗೆ ಹೂಗಳು ಸಿಗುತ್ತವೆ. ನಮ್ಮ ಊರಿನಲ್ಲಿ ನಳ ಮತ್ತು ಏನನ್ನು ಹೋದರೆ ನಾವು ಅವುಗಳನ್ನು ಸರಿಪಡಿಸುವ ಕೆಲಸವನ್ನು ನಾವು ಮಾಡಬೇಕು. ನಾವು ಜಳಕಕ್ಕೆ ಹೋಗುವಾಗ ಜಾಸ್ತಿ ನೀರು ಉಪಯೋಗ ಮಾಡ್ತೀರಾ, ನೀವು ಕಡಿಮೆ ನೀರು ಉಪಯೋಗ ಮಾಡ್ತೀರಾ? ಕಡಿಮೆ ನೀರು ಉಪಯೋಗ ಮಾಡಬೇಕು. ನೀರಿನಿಂದ ಬರುವ ಕಾಯಿಲೆಗಳು, ಇದು ಒಂದನೇದು ಕಲುಷಿತ ನೀರು ಕುಡಿಯುವುದರಿಂದ ನಮಗೆ ಯಾವ ರೋಗಗಳು ಬರ್ತಾವ ಅಂದರೆ ಕಾಲರ, ಟೈಫಾಯ್ಡ್, ಬೇದಿ, ಹಲವಾರು ರೋಗಗಳು ಬರ್ತಾವ. ಮನೆಯಿಂದ ಇರುವುದು ಒಳ್ಳೆಯದಲ್ಲ. ಇದು ಎರಡನೇದು, ಕಲುಷಿತವಾದ ನೀರು ಚರ್ಮ ಮೈ ಮೇಲೆ ಹಾಕುವುದರಿಂದ ಚರ್ಮ ಸೋಂಕು ಉಂಟಾಗ್ತದೆ, ಮತ್ತೆ ಕಣ್ಣಿಗೆ ಸೋಂಕು ಉಂಟಾಗ್ತದೆ. ಕಲುಷಿತವಾದ ನೀರು ಮನೆಯ ಮುಂದೆ ಇರುವುದರಿಂದ ಹಲವಾರು ರೋಗಗಳು ಉತ್ಪನ್ನ ಆಗ್ತವೆ. ನಮ್ಮ ದೇಹದೊಳಗೆ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿ ಸ್ಕಿಸ್ಟೋಸೋಮಿಯಾಸಿಸ್ ಎಂಬ ರೋಗ ಬರ್ತವೆ. ಸೊಳ್ಳೆ ಕಡಿತದಿಂದ ಡೆಂಗು, ಮಲೇರಿಯಾ, ಚಿಕನ್ಗುನ್ಯಾ ಹಲವಾರು ರೋಗಗಳು ಬರ್ಲತ್ತವೆ. ಇದು ಐದನೇದು, ಸೂಕ್ಷ್ಮದರ್ಶಕದಲ್ಲಿ ಎರಡು ವಿಧ. ಒಂದು ಸೆಂಡೋಪ್ಲಾಸ್ಮಿಕ್ ಸೂಕ್ಷ್ಮದರ್ಶಕ. ಈ ಸೂಕ್ಷ್ಮದರ್ಶಕದಲ್ಲಿ ಈ ಬ್ಯಾಕ್ಟೀರಿಯಾಗಳನ್ನೆಲ್ಲ ಇಕ್ಕಿ ದೊಡ್ಡ ಚಿತ್ರವನ್ನಾಗಿ ನೋಡಲು ಸಾಧ್ಯವಾಗಿದೆ. ಅಂದರೆ ನಾವು ನೀರು ಆರೋಗ್ಯಕರ ಜೀವನದಲ್ಲಿ ಕಲುಷಿತವಾದ ಮನೆಯ ಮುಂದೆ ಇರುವುದರಿಂದ ಕಾಲರ, ಬೆಂಗಳೂರು, ದೆಹಲಿ, ನಗರಗಳಲ್ಲಿ ಬರ್ತವೆ. ಈ ನೀರು ಕುಡಿಯುವುದರಿಂದ ಎಲ್ಲ ರೋಗಗಳು ಬಂದು ಹಲವಾರು ಜನ ಸಾವನ್ನಪ್ಪಿದ್ದಾರೆ. ಇದು ಎರಡನೇದು, ಚರ್ಮದ ಮೇಲೆ ಕಲುಷಿತವಾದ ನೀರು ಹಾಕುವುದರಿಂದ ದಿನ ಬಳಕೆಗೆ ಬಳಸುವ ಶುದ್ಧವಾದ ನೀರು ಸಿಗಲಾಗಲಿಲ್ಲ. ಅದಕ್ಕೆ ಕಲುಷಿತವಾದ ನೀರು ಮೈಮೇಲೆ ಮೇಲೆ ಸುಡುವ ನೀರಿನ ಪ್ರಮಾಣ ನಮ್ಮ ಭೂಮಿಯ ಮೇಲೆ 100% 97% ಉಪ್ಪು ನೀರು ಇದೆ. ಅದರಲ್ಲಿ 2% ಮಂಜುಗಡ್ಡೆ ನೀರು ಇದೆ. ನಮಗೆ 1% ಸಿಹಿ ನೀರು ಕುಡಿಯುವುದಾಗಿದೆ. ಕುಡಿದು ಕೊಡಬೇಕು. ಇವೆಲ್ಲ ನಿಮ್ಮ ದೇಹದಲ್ಲಿರುವ ಅಂಗಾಂಶಗಳು. ಇದು ಮೆದುಳು, ನಿಮ್ಮ ಮೆದುಳಿನ ತೂಕ ತೋರಿಸೋದ, ನಿಮ್ಮ ಮೆದುಳಿಗೆ ನೀರು ದ್ರವಣ ಹೊಂದಿದೆ ಅಂತ ಇದು ತೋರಿಸೋದು. ಅದೇ ರೀತಿ ಒಂದು ನಿಮಿಷ